ನಮಸ್ಕಾರ ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಅಂಬೇಡ್ಕರ್ 130ನೇ ಜಯಂತಿ ಅಂಗವಾಗಿ ಬಹಿರಂಗ ಸಭೆ. ಸಂವಿಧಾನದ ಸಂಶೋಧನೆ ತಿದ್ದುಪಡಿಯ ಹೆಸರಿನಲ್ಲಿ ಬದಲಾವಣೆಯ ಷಡ್ಯಂತ್ರ ತಾರತಮ್ಯ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 23ರಿಂದ ಜೆಡಿಎಸ್ ಪಾರ್ಟಿಯಿಂದ ಶ್ರೀಮತಿ ಇಂದುಮತಿ ವೈದ್ಯನಾಥ್ ಚಿತ್ರಿ ನಾಮಪತ್ರ ಸಲ್ಲಿಕೆ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 12ರಿಂದ ಕಾಂಗ್ರೆಸ್ ಪಕ್ಷದಿಂದ ಎಂಡಿ ಗೌಸ್ 4ನೇ ಬಾರಿ ಸ್ಪರ್ಧೆ ನಾಮಪತ್ರ ಸಲ್ಲಿಕೆ. ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವ ಎಚ್ ಆಂಜನೇಯ ಅವರ 66ನೇ ಹುಟ್ಟುಹಬ್ಬದ ಆಚರಿಸಿದ ಪ್ರಿಯಾಂಕಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 21ರಿಂದ ಕಾಂಗ್ರೆಸ್ ಪಕ್ಷದಿಂದ ಶ್ರೀಮತಿ ಸಂಗೀತ ಡಬಲೆ ನಾಮಪತ್ರ ಸಲ್ಲಿಕೆ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 20ರಿಂದ ಭಾರತೀಯ ಜನತಾ ಪಾರ್ಟಿಯಿಂದ ನಿತಿನ್ ನವಲ್ಕರ್ ನಾಮಪತ್ರ ಸಲ್ಲಿಕೆ. ಸುದ್ದಿಯ ವಿವರಗಳು. ಏಪ್ರಿಲ್ 14ರಂದು ರಾತ್ರಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿ ವತಿಯಿಂದ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರರ 130ನೇ ಜಯಂತಿ ಅಂಗವಾಗಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಮೂಲ ನಿವಾಸಿಗಳ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ತಾರಾಮ್ ಮೆಹ್ತಾ ರಾಜಸ್ಥಾನ್ ಅವರು, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಸಂವಿಧಾನದ ಸಂಶೋಧನೆ ತಿದ್ದುಪಡಿಯ ಹೆಸರಿನಲ್ಲಿ ಸಂವಿಧಾನ ಬದಲಾವಣೆಗೆ ಷಡ್ಯಂತ್ರ ನಡೆಯುತ್ತದೆ ಎಂದರು. ರಾಷ್ಟ್ರೀಯ ಮೂಲ ನಿವಾಸಿಗಳ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ತಾರಾಮ್ ಮೆಹ್ತಾ ರಾಜಸ್ಥಾನ್ ಅವರು ಮಾತನಾಡುತ್ತಾ, ಸಂವಿಧಾನ ಜಾರಿಗೆ ಬಂದ 71 ವರ್ಷಗಳಲ್ಲಿ ಕೇಂದ್ರ ಸರ್ಕಾರಗಳು ಸುಮಾರು 125 ಸಲ ಸಂವಿಧಾನದಲ್ಲಿ ಹಲವು ಆರ್ಟಿಕಲ್ಗಳ ತಿದ್ದುಪಡಿ ಮಾಡಿವೆ. ದೇಶ ಸ್ವಾತಂತ್ರ್ಯಗೊಂಡ ಬಳಿಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಸಂವಿಧಾನದಲ್ಲಿರುವ ಆರ್ಟಿಕಲ್ಗಳ ಸಂಶೋಧನೆ ತಿದ್ದುಪಡಿಯ ಹೆಸರಿನಲ್ಲಿ ಸಂವಿಧಾನ ಬದಲಾವಣೆಗೆ ಎಲ್ಲ ರೀತಿಯ ಷಡ್ಯಂತ್ರ ನಡೆಯುತ್ತದೆ. ತಿದ್ದುಪಡಿ ಹೆಸರಿನಲ್ಲಿ ಬಹುತೇಕ ಸಂವಿಧಾನ ಬದಲಾವಣೆಯಾಗಿದೆ ಎಂದರು. ಬಿಜೆಪಿಯ ಎಂಬ ಬಂದೂಕದಲ್ಲಿ ನರೇಂದ್ರ ಮೋದಿ ಎಂಬ ಹೆಸರಿನ ಗೋಲಿ ಹಾಕಿ ಆರ್ಎಸ್ಎಸ್ ಮುಖ್ಯಸ್ಥನೆಂಬ ಬ್ರಾಹ್ಮಣ ವ್ಯಕ್ತಿಯ ಬೆರಳುಗಳು ಬಂದೂಕಿನ ಟಿಕ್ಕರ್ ಒತ್ತುವ ಮೂಲಕ ಮತ್ತೆ ದೇಶದ ಮೂಲ ನಿವಾಸಿಗಳಾದ ದಲಿತರನ್ನು ಗುಲಾಮರನ್ನಾಗಿ ಮಾಡುವ ಹುನ್ನಾರ ಗೋಲಿ ನಡೆಸಲಾಗುತ್ತದೆ ಎಂದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಛದ್ರವಾಗಿದ್ದ ಸುಮಾರು 7,000 ವಿವಿಧ ಜಾತಿ ಜನಾಂಗದವರನ್ನು ಸಂವಿಧಾನದ ಮೂಲಕ ಒಂದು ಮಾಡಿದರು. ಆದರೆ ಇಂದು ಅಂಬೇಡ್ಕರ್ ಅವರು ಒಗ್ಗೂಡಿಸಿದ ಸುಮಾರು 7,000 ವಿವಿಧ ಜಾತಿಗಳನ್ನು ಮತ್ತೆ ಛದ್ರಿ ಮಾಡಿದ ಕೀರ್ತಿ ನಮ್ಮ ನಾಳಿದ ಕೇಂದ್ರ ಸರ್ಕಾರಗಳಿಗೆ ಸಲ್ಲುತ್ತದೆ ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶದ ಸರ್ವ ಸಮುದಾಯದವರನ್ನು ಸಂವಿಧಾನದ ಮೂಲಕ ಸಮಾನತೆ ನೀಡಿದ್ದಾರೆ. ದೇಶದ ರಾಜಕೀಯ ನಾಯಕರು ಜಾತಿಯ ಹೆಸರಿನಲ್ಲಿ ದೇಶದ ನಾಗರಿಕರನ್ನು ಒಡೆದಾಡುತ್ತಿದ್ದಾರೆ. ಸಂವಿಧಾನದ 19ನೇ ಆರ್ಟಿಕಲ್ನಲ್ಲಿ ಎಲ್ಲರಿಗೂ ಮಾತನಾಡುವ ಹಕ್ಕು ನೀಡಲಾಗಿದೆ. ದಿನಾಂಕ 20/6/1979ರಂದು ಸಂವಿಧಾನದಲ್ಲಿ 46ನೇ ಸಂಶೋಧನೆ ತಿದ್ದುಪಡಿ ಮಾಡಲಾಗಿದೆ. ಆಗಿನ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ಸಂವಿಧಾನ ವಿರೋಧಿ ಹಾಗೂ ಗಾಂಧಿವಾದಿಯಾಗಿದ್ದರು. ಅಲ್ಪಾವಧಿಯಲ್ಲಿಯೇ ದೊಡ್ಡ ಕೆಲಸ ಮಾಡಿದರು ಎಂದರು. ಸಂವಿಧಾನದ ಆರ್ಟಿಕಲ್ 45ರ ತಿದ್ದುಪಡಿ ಮಾಡಿ RTA ಜಾರಿಗೆ ತರುವ ಮೂಲಕ 6ರಿಂದ 14 ವರ್ಷಗಳ ಮಕ್ಕಳನ್ನು ಉಚಿತ ಶಿಕ್ಷಣದಿಂದ ವಂಚಿತ ಮಾಡಲಾಗುತ್ತದೆ. 3 ಮತ್ತು 13 ಸಂಖ್ಯೆಯನ್ನು ಅಶುಭವೆಂದು ಹೇಳಲಾಗುತ್ತದೆ. ಸಂವಿಧಾನದಲ್ಲಿ 395 ಆರ್ಟಿಕಲ್ಗಳಿವೆ. ಸಂವಿಧಾನದ ಭಾಗ 3ರ ಆರ್ಟಿಕಲ್ 13ರ ಮೂಲಕ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಎಲ್ಲ ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ದಾರೆ. 3 ಮತ್ತು 13 ಸಂಖ್ಯೆ ಮೂಲ ಭಾರತೀಯರಿಗೆ ಅಶುಭವಲ್ಲ. ಇದನ್ನು ಮೂಲ ಭಾರತೀಯರಾದ ದಲಿತರ ತಲೆಯಲ್ಲಿ ತುಂಬಿದ ಬ್ರಾಹ್ಮಣರಿಗೆ ಅಶುಭವಾಗಿದೆ ಎಂದರು. SC ST ಸೇರಿದಂತೆ ಇತರ ಸಮುದಾಯದ ಭಾಗ್ಯ ಬಾಗಿಲು ತೆರೆದ 3 ಮತ್ತು 13 ಸಂಖ್ಯೆ ಆಗಿದೆ ಎಂದರು. ದೇಶದಲ್ಲಿ ಲಕ್ಷಾಂತರ ದಲಿತ ಸಂಘಟನೆಗಳು ಕಾರ್ಯನಿರ್ವಹಿಸುತ್ತವೆ. ಒಂದು ಸಂಘಟನೆಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಘಟನೆಯವರು ವೇದಿಕೆ ಹಂಚಿಕೊಳ್ಳುವುದಿಲ್ಲ. ಇದನ್ನು ಅರಿತುಕೊಂಡಿರುವ ಸಮನಾಳುವ ಸರ್ಕಾರಗಳು ನಮ್ಮಲ್ಲಿಯೇ ಇನ್ನಷ್ಟು ಬಿರುಕು ಮೂಡುವಂತೆ ಮಾಡುತ್ತಿದ್ದಾರೆ. ಸಂವಿಧಾನ ಉಳಿಸಲು ಎಲ್ಲ ಸಂಘಟನೆಗಳು ಒಂದೇ ವೇದಿಕೆಗೆ ಬಂದು ಸಂಘಟಿತರಾಗಿ ಹೋರಾಟ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಮುಂದಿನ ಪೀಳಿಗೆಗೆ ಮತ್ತೆ ನಮ್ಮ ಪೂರ್ವಜರು ಗುಲಾಮಿತನ ಸಂಕೋಲೆಯಲ್ಲಿ ಬಂಧಿತರಾದಂತೆ ಆಗಬೇಕಾಗುತ್ತದೆ. ಈ ದಿನಗಳು ದೂರವೇನಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟದಿದ್ದರೆ ದೇಶವನ್ನಾಳುವ ರಾಜಕೀಯ ನಾಯಕರು ಸಂವಿಧಾನ ಬದಲಾವಣೆ ಮಾಡುವ ದಿನಗಳು ಸನ್ನಿಹಿತವಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈಗಾಗಲೇ ಸಂವಿಧಾನದ ಸಂಶೋಧನೆ ತಿದ್ದುಪಡಿ ಹೆಸರಿನಲ್ಲಿ 90% ಸಂವಿಧಾನ ಬದಲಾವಣೆ ಮಾಡಲಾಗಿದೆ. ಸಂವಿಧಾನ ತಿದ್ದುಪಡಿ ದೇಶದ ಜನತೆ ಏಳಿಗೆಗಾಗಿ ಮಾಡುತ್ತಿದ್ದಾರೆ ಎಂಬ ಭ್ರಮೆಯಲ್ಲಿ ನಾವೆಲ್ಲರೂ ಸುಮ್ಮನೆ ಕುಳಿತಿದ್ದೇವೆ ಎಂದರು. ಸಂವಿಧಾನದ ಉಳಿವಿಗಾಗಿ ದಲಿತರೆಲ್ಲರೂ ಉದ್ದೇಶಿತವಿಲ್ಲದ ಹೋರಾಟ, ಸೋಲಿಗಾಗಿ ಹೋರಾಟ ಮಾಡದೆ ಗೆಲುವಿಗಾಗಿ ಹೋರಾಟ ಮಾಡಬೇಕಾಗಿದೆ. ಗೆಲುವಿಗಾಗಿ ಹೋರಾಟ ಮಾಡಬೇಕಾದರೆ ನಮ್ಮ ವಿರೋಧಿಯ ಬಗ್ಗೆ ತಿಳಿದುಕೊಂಡು ಹೋರಾಟ ಮಾಡಿದರೆ ಗೆಲುವು ನಮ್ಮದಾಗುತ್ತದೆ ಎಂದರು. RSS ಮುಖ್ಯಸ್ಥರಾಗಿರುವ ಬ್ರಾಹ್ಮಣರು ಇಂದು ಸರ್ಕಾರದ ವೆಚ್ಚದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುತ್ತಿದ್ದಾರೆ. ಇವರು ಜಯಂತಿ ಆಚರಣೆ ಮಾಡುತ್ತಿದ್ದಾರೆಂದರೆ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಂಡಿಲ್ಲ, ತೋರಿಕೆಗಾಗಿ ನಾಮಕವಾಸ್ತೆ ಜಯಂತಿ ಮಾಡುತ್ತಿದ್ದಾರೆ ಎಂದರು. ಭಾಷಣ ಮಾಡುವಾಗ ಬ್ರಾಹ್ಮಣರು ಸಮರಸಬೇಕು ಎಂಬ ಪದ ಪ್ರಯೋಗ ಮಾಡುತ್ತಾರೆ. ನಾವು ಸಮಾನತೆ ಬೇಕು ಎನ್ನುತ್ತೇವೆ. ಕೆಲ ಬ್ರಾಹ್ಮಣರು ಸಮರಸ ಮತ್ತು ಸಮಾನತೆ 2 ಪದಗಳ ಅರ್ಥ ಒಂದೇ ಎಂದು ಹೇಳುತ್ತಾರೆ. ಸಮರಸವನ್ನು ಆಂಗ್ಲದಲ್ಲಿ
ಸಿಮಿಲಾರಿಟಿ ಎನ್ನುತ್ತಾರೆ, ಸಮಾನತೆಗೆ ಇಕ್ವಾಲಿಟಿ ಎನ್ನುತ್ತಾರೆ. ಎರಡು ಪದಗಳ ಅರ್ಥ ಬೇರೆ ಬೇರೆ ಆಗಿವೆ. ದೇಶದ ಜನರನ್ನು ಅನಾದಿ ಕಾಲದಿಂದಲೂ ದೇಶಭೂಲ ಮಾಡುತ್ತಾ ಬಂದಿರುವ ಬ್ರಾಹ್ಮಣರು ಮತ್ತೆ ಸಮರಸದ ಹೆಸರಿನಲ್ಲಿ ದೇಶದ ನಾಗರಿಕರನ್ನು ದಾರಿ ತಪ್ಪಿಸುತ್ತಿದ್ದಾರೆಂದರು. ರಾಜ ಮತ್ತು ಶಾಸಕ ಪದಗಳಿಗೆ ಆಂಗ್ಲದಲ್ಲಿ ರಾಜನಿಗೆ ಕಿಂಗ್ ಎನ್ನುತ್ತಾರೆ, ಶಾಸಕನಿಗೆ ರೂಲರ್ ಎನ್ನುತ್ತಾರೆ. ರಾಜನನ್ನು ರೂಲರ್ಗಳು ನೇಮಕ ಮಾಡುವ ಅಧಿಕಾರವಿದೆ, ಆದರೆ ರೂಲರ್ಗಳನ್ನು ನೇಮಕ ಮಾಡುವ ಅಧಿಕಾರಿ ರಾಜನಿಗೆ ಇಲ್ಲ ಎಂದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶದಲ್ಲಿ ಹರಿದು ಹಂಚಿ ಹೋಗಿದ್ದ 6744 ವಿವಿಧ ಜಾತಿಗಳನ್ನು ಸಂವಿಧಾನದ ಮೂಲಕ ಒಗ್ಗೂಡಿಸಿದರು. 1848 ಜಾತಿಗಳನ್ನು ಎಸ್ಸಿ ಸೇರ್ಪಡೆ ಮಾಡಿದರೆ 1152 ಜಾತಿಗಳನ್ನು ಎಸ್ಟಿ ಸೇರಿಸಿದರು. ಅಲ್ಲದೆ 3744 ಜಾತಿಗಳನ್ನು ಒಬಿಸಿಯಲ್ಲಿ ಸೇರ್ಪಡೆ ಮಾಡಿದರು. ಹೀಗೆ ಸರ್ವಧರ್ಮದವರನ್ನು ಸಂವಿಧಾನದ ಮೂಲಕ ಸಮಾನತೆ ನೀಡಿದ್ದಾರೆ. ಈಗ ಮತ್ತೆ ಎಲ್ಲ ಜಾತಿಗಳು ಹೋಳಾಗಿವೆ. ಇವರೆಲ್ಲರನ್ನು ಒಗ್ಗೂಡಿಸಿ ಸಂವಿಧಾನ ರಕ್ಷಣೆಗಾಗಿ ಹೋರಾಟ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಸಂಘಟಿತರಾಗಿ ಹೋರಾಟ ನಡೆಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ಆಣದೂರಿನ ಧಮ್ದರ್ಶನ ಭೂಮಿ ವೈಶಾಲಿ ನಗರದ ಪೂಜಾ ಭಂತೆ ವರಜ್ಯೋತಿ ಅವರು ಬಹಿರಂಗ ಸಭೆಯನ್ನು ಗೌತಮ್ ಬುದ್ಧ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಗೈಯುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ದಣಿವಾರಿಸಿಕೊಳ್ಳದೆ ದುಡಿದ ದೊಡ್ಡ ದೊರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಅತ್ಯಮೂಲ್ಯವಾದ ಕೊಡುಗೆಯನ್ನು ಸಂವಿಧಾನದ ರೂಪದಲ್ಲಿ ನೀಡಿದ್ದಾರೆ ಎಂದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಮೂಲಕ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಪ್ರಬುದ್ಧ ನಾಗರಿಕರು ಡಾಕ್ಟರ್ ಬಾಬಾ ಸಾಹೇಬರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸರ್ವರಿಗೂ ಸಮಾನತೆ ನೀಡಿದರೆ, ಸದ್ಧಮದ ಮೂಲಕ ಸರ್ವರಿಗೂ ಶಾಂತಿ ನೀಡಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ತೆಲಂಗಾಣದ IPS ಅಧಿಕಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಿರಿಯ ಅಧಿಕಾರಿ ಡಾಕ್ಟರ್ RS ಪ್ರವೀಣ್ ಕುಮಾರ್ ಅವರು ಮಾತನಾಡುತ್ತಾ, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ KCR ಅವರ ಸಹಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಡಿಯಲ್ಲಿ ನಡೆಯುತ್ತಿರುವ ವಸತಿ ನಿಲಯಗಳಲ್ಲಿ ಅತಿ ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳನ್ನು ಊಟ ವಸತಿಯೊಂದಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡಲಾಗುತ್ತದೆ. ಕಳೆದ 2012ರಿಂದ ಆರಂಭಿಸಲಾದ ಶೈಕ್ಷಣಿಕ ಅಭಿಯಾನದಡಿಯಲ್ಲಿ ಈಗ ಸುಮಾರು 2 ಲಕ್ಷಕ್ಕೂ ಅಧಿಕ ಬಡ ವಿದ್ಯಾರ್ಥಿಗಳು ವಸತಿ ನಿಲಯಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರು. ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರುವ ದೆಹಲಿಯ ವಿವಿಯಲ್ಲಿ ISI IPS ಅಧಿಕಾರಿಗಳ, ವಾಣಿಜ್ಯ ದೋಮಿಗಳ, ರಾಜಕೀಯ ನಾಯಕರ ಮಕ್ಕಳು ಓದುವ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಒಂದು ಪತ್ತಿನ ಊಟಕ್ಕೂ ಚಿಂತಿಸುವ ಕುಟುಂಬದ 200 ನಿರ್ಗತಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅಜೀಂ ಪ್ರೇಮಜಿ ವಿವಿಯಲ್ಲಿಯೂ ಸಹ 150 ಬಡ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರು. ಪಾಲಕರು ಎಂತಹ ಕಷ್ಟಗಳು ಬಂದರೂ ಮಕ್ಕಳನ್ನು ಉನ್ನತ ಶಿಕ್ಷಣ ಕೊಡಿಸುವ ಸಂಕಲ್ಪ ಮಾಡಬೇಕು. ಬೀದರ್ ಜಿಲ್ಲೆಯ ಬುದ್ಧ ಪ್ರಕಾಶ್ ಜ್ಯೋತಿ ಅವರು ಬೀದರ್ನ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸುತ್ತಾ ಒಬ್ಬ ಮಗನಿಗೆ IAS, ಇನ್ನೊಬ್ಬ ಮಗನಿಗೆ IPS ಮತ್ತು ಮತ್ತೊಬ್ಬ ಮಗನಿಗೆ MBBS ಓದಿಸಿದಂತೆ ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗೆ IPS IAS ಓದಿಸುವ ಛಲ ಮಾಡಬೇಕು. ಮಕ್ಕಳು ಉನ್ನತ ಶಿಕ್ಷಣ ಪಡೆದರೆ ದೇಶದ ಉತ್ತಮ ನಾಗರಿಕರಾಗಿ ಮನೆತನ, ಊರು, ಜಿಲ್ಲೆಯ ಕೀರ್ತಿ ಪಥಕ್ಕೆ ಹಾರಿಸುತ್ತಾರೆ. ಈ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ಪಾಲಕರು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ಕರೆ ನೀಡಿದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ಅವರು ಮಾತನಾಡುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಮೂಲಕ ಸರ್ವ ಸಮಾಜದ ಏಳಿಗೆಗೆ ಹಗಲಿರುಳು ದುಡಿದಿದ್ದಾರೆ ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿ ಅಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲಾಡಳಿತದ ಕೋವಿಡ್-19 ಮಾರ್ಗಸೂಚಿಯಂತೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿಯ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಈ ಬಹಿರಂಗ ಸಭೆ ನಡೆಸಲು ಅನುಮತಿ ನೀಡಿದ ಬೀದರ್ ಜಿಲ್ಲಾಧಿಕಾರಿಗಳು, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಬಹಿರಂಗ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಪೂಜನೀಯ ಭಿಕ್ಕು ಸಂಘದವರು ವಹಿಸಿದ್ದ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿಯ ಸಂಯೋಜಕರಾದ ಮಹೇಶ್ ಕೋರ್ನಳ್ಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆ ಮೇಲೆ ಪೂಜಾ ಭಂತೆ ರೇವತ, ಪೂಜಾ ಭಂತೆ ಜ್ಞಾನಸಾಗರ್, ಪೂಜಾ ಮಿಲಿಂದ್ ಗುರುಜಿ, ಡಾಕ್ಟರ್ ಅಬ್ದುಲ್ ಖಾದಿರ್, ತೆಲಂಗಾಣದ B ಜನಾರ್ದನ್, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀಪತರಾವ್ ದೀನೆ, ಸಮಿತಿಯ ಪ್ರಮುಖರಾದ ಮಾರುತಿ ಬೌದ್ದೆ, ಅನಿಲ್ ಕುಮಾರ್ ಬೆಲ್ದರೆ, ವಿಜಯಕುಮಾರ್ ಸೋನರೆ, ರಾಜ್ಕುಮಾರ್ ಬನ್ನಾರೆ, ಅರುಣ್ ಪಟೇಲ್, ಶಿವಕುಮಾರ್ ನೀಲಿಕಟ್ಟಿ, ಅಹಮದಾಸ್ ಗಾಯಕ್ವಾಡ್, ಶಾಲಿವನ್ ಬಡ್ಗೇರ್, ಸುಬ್ಬಣ್ಣ ಕರಕನಹಳ್ಳಿ, ಬಾಬುರಾವ್ ಮಿಠಾರೆ, ಅವಿನಾಶ್ ದೀನೆ, ಅಶೋಕ್ ಕುಮಾರ್ ಮಾಳ್ಗೆ, ಮಾರುತಿ ಬಿಕಂಟಿ ಅವರು ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಇದ್ದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳ ದಲಿತ ಬಾಂಧವರು, ಮಹಿಳೆಯರು, ಮಕ್ಕಳು, ಯುವಕರು, ಪುರುಷರು, ವಯೋವೃದ್ಧರು, ಅಂಬೇಡ್ಕರ್ ಅಭಿಮಾನಿಗಳು, ಹಿತೈಷಿಗಳು, ಅನುಯಾಯಿಗಳು, ವಿವಿಧ ದಲಿತ ಪರ ಸಂಘಟನೆಗಳ ನಾಯಕರು ಹಾಗೂ ನಾಗರಿಕರು ಸೇರಿದಂತೆ ಅನೇಕರು ಇದ್ದರು. पूरे के पूरे संविधान को बदल के रख दिया और उसमें खास करके इस देश के इंडिजीनियस पीपल, जिसको हम मूल भारतीय कहते हैं, जिनको हम लोग मूल निवासी कहते हैं, जिनको हम इस देश के बाबा साहब अंबेडकर के संविधान के प्रेमबल में पहला शब्द जो लिखा उन्होंने, हम भारत के लोग,
हम भारत के लोग यानी इंडिजीनियस पीपल ऑफ इंडिया, उनके लिए संविधान लिखा गया। उनके अधिकारों को ही उन्होंने धीरे धीरे करके खत्म कर दिया। हमारे लोग सोते रहे और सोचते रहे संविधान में तो संशोधन हो रहा है, संविधान में तो अमेंडमेंट हो रहा है, जो पहले है उससे कोई अच्छा ही हो रहा होगा, हमें देखने की क्या जरूरत है, जो करने वाले हैं वो करते रहेंगे, हमको क्या देखना है। और आज ये परिस्थिति हो गई कि इस देश दुनिया का बेहतरीन संविधान जिस देश के अंदर जिस नागरिकों के लिए लिखा गया, जिस देश की जनता के लिए लिखा गया, वो जनता आज सड़कों पर, वो जनता आज भूखमरी पर है, वो जनता आज अपने हक और अधिकारों के लिए लड़ रही है। ये हुआ अमेंडमेंट, ये हुआ है आपके संशोधन। मैं आपको एक एग्जांपल देता हूं, आपको पता लग जाएगा, जिसकी वजह से आज पूरे देश में हाहाकार मचा हुआ है। अमेंडमेंट क्या होता है वो उदाहरण देता जाता हूं, एग्जांपल। भारतीय संविधान के आर्टिकल 19 के खंड 1 के उपखंड 6 में संविधान उठा के देख लेना, उसमें विलोप किया गया, यानी वहां से उसको हटा दिया गया है। हटा करके वहां पर स्टार स्टार लगा दिया गया और उसका नाम क्या दिया गया था? उसका नाम दिया गया था 46वां 46th अमेंडमेंट। 46th अमेंडमेंट। अब क्या अमेंडमेंट था आपको जानना जरूरी है। और ये कब हुआ था? ये 20 जून 1979 79 में हुआ था। 20 जून 79 में हुआ था। इसको नाम दिया गया अमेंडमेंट, नाम दिया गया संशोधन। और क्या संशोधन हुआ? उस आर्टिकल के खंड 1 के उपखंड को ही निकाल के फेंक दिया। अंदर कोई दूसरा शक्ति है, उसको जानो, उसको जानो, उसको और ज्यादा अपॉर्चुनिटीज दे दो और वो एकदम 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 एक महान बन के अपना समाज को इलाज करेगा। यही चीज बाबा साहब बोलते थे। आज हम बाबा साहब के 130वां जन्मदिन के दौरान आज हम ये प्रतिज्ञा लेना चाहिए, हम बच्चों को आजाद करना चाहिए। बच्चों को चाहे वो कन्नड़ा मीडियम हो चाहे अंग्रेजी मीडियम हो, हम सबसे अव्वल नंबर पे रहना चाहिए। हम किसी से कम नहीं है मित्रों, हम किसी से कम नहीं है। आज तेलंगाना में आप लोग जानना चाहिए, आज हम तेलंगाना सोशल वेलफेयर रेजिडेंशियल स्कूल्स में दलित जो शब्द है उसको बैन कर दिए हैं। मुझे बहुत क्रिटिसिज्म आता है इसके ऊपर, सर अब क्यों हम दलित करके हम गर्व होता है? अरे क्या यार, दलित करके गर्व होता है? दलित का मीनिंग क्या है? ब्रोकन है, तोड़ा हुआ है। कितने दिन तक हम तोड़े हुए किसी का सिंपैथी के लिए वेट करते रहेंगे, किसी का आंखों में आंसू के लिए हम कितना वेट करते रहेंगे, कितने दिन हम रोते रहेंगे, कितने दिन हम वैसे झुक के जिएंगे। तो इसीलिए हमने बोला नहीं यार, हम दलित शब्द यूज नहीं करेंगे। हम इसीलिए बोले दलित शब्द यूज नहीं करेंगे। हम जब जन्म से हम दलित नहीं है, आप लोग हमारे ऊपर एक आइडेंटिटी थोप दिए हैं, आप दलित है, आप छुआछूत है, आप अछूत है, आप हमारे घर से बाहर रहना चाहिए, हमारे टेम्पल के बाहर रहना चाहिए, गांव के बाहर रहना चाहिए, बाहर। हर हम अंदर आके रोना, आंखों में आंसू। कितने दिन हम रोना चाहिए? कितने दिन वही काम करते रहना चाहिए जो हमारे पूर्वी, हमारे एंसेस्टर्स जो काम करते रहे? कितने दिन हम सफाई कर्मचारी बन के ही जीना चाहिए? कितना दिन हम मजदूरी करके ही जीना चाहिए? हमने सोचा नहीं, हम आज से 2012 में हम एक डिसीजन लिए मित्रों, हम बोले हम दलित नहीं है, हम स्वेरो से करके बोलते हैं। ಎರಡು ಕೊಡುಗೆಗಳಿವೆ ಜಗತ್ತಿಗೆ। ಸೂರ್ಯ ಚಂದ್ರನಂತೆ ಇಡೀ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಯಾವ ರೀತಿ ಬೆಳಗ್ತಾರ ಹಾಗೆ ಎರಡು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳಿವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು। ಒಂದು ಸರ್ವರಿಗೂ ಸಮಾನತೆಯನ್ನು ಕೊಡತಕ್ಕಂಥ ಸಂವಿಧಾನ, ಸರ್ವರಿಗೆ ಸಮಾನತೆಯನ್ನು ಕೊಡತಕ್ಕಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ। ಆ ಸಂವಿಧಾನದ ಸಮಾನತೆ ಜೊತೆಯಲ್ಲಿ ಭಾರತೀಯರು ನಾವೆಲ್ಲರೂ ಸುಖವಾಗಿರಬೇಕು,
ಭಾರತ ದೇಶ ಬಲಿಷ್ಠವಾಗಬೇಕು, ಭಾರತ ಜಗತ್ತನ್ನು ನೋಡುವಂತಾಗಬೇಕು. ಇಲ್ಲಿ ಅದಕ್ಕೆ ಒಂದು ಸದ್ಧಮ್ಮವನ್ನು ಕಟ್ತಾರೆ, ಬುದ್ಧಿಸಂ. ಒಂದು ಸಂವಿಧಾನ, ಎರಡನೇದು ಸದ್ಧಮ್ಮ. ಈ ಎರಡೂ ಜಗತ್ತಿನ ಜನರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಇಕ್ವಾಲಿಟಿ, ಸಮಾನತೆಯನ್ನು ಕೊಡ್ತಕ್ಕಂಥ ಸಂವಿಧಾನ, ಶಾಂತಿಯನ್ನು ಕೊಡ್ತಕ್ಕಂಥ ಸದ್ಧಮ್ಮ. ಯಾರಿಗೆ ಶಾಂತಿ ಬೇಕಾಗಿಲ್ಲ, ಯಾವ ಮನುಷ್ಯರಿಗೆ ಶಾಂತಿ ಬೇಕಾಗಿಲ್ಲ, ಇಡೀ ಜಗತ್ತನ್ನು ಹುಡುಕ್ತಾ ಇರ್ತಕ್ಕಂಥದ್ದು ಮೂಲ ಶಾಂತಿ. ಅಂತ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೃತಜ್ಞರಾಗಲೇಬೇಕಾಗ್ತದೆ. ನಾವು ಪತ್ರಿಕಾ ರಂಗದವರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲರಿಗೂ ನನ್ನ ವತಿಯಿಂದ ಮತ್ತು ವೇದಿಕೆ ವತಿಯಿಂದ ಎಲ್ಲ ಗಣ್ಯರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೈ ಭೀಮ್. ಮುಖಂಡರುಗಳ ಮನವಿಗೆ ಸ್ಪಂದನೆ ಮಾಡಿ ಈ ವೇದಿಕೆ ಮಾತ್ರ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೆಳೆಯರೆ. ಅದು ಕೋವಿಡ್ನ ಒಂದು ಎಲ್ಲ ಮಾಸ್ಕ್ ಎಲ್ಲ ಧರಿಸ್ಕೊಂಡು ನೀವು ಕಾರ್ಯಕ್ರಮ ಮಾಡಿದ್ರೆ ನಾವು ಅನುವು ಮಾಡಿಕೊಡ್ತೀವಿ. ಪಕ್ಕದ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಇವತ್ತಿಂದ ಈ ವೇದಿಕೆ ಈ ಧ್ವಜ ಸಮಾರಂಭ ಮಾಡಲಿಕ್ಕೆ ಅಲ್ಲಿ ಹಿಂದೆ ಇರುವುದರಿಂದ ನಾವು ಬೀದರ್ ಜಿಲ್ಲೆಯಲ್ಲಿ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನ ನಮ್ಮ ಮನವಿಯನ್ನು ಅವ್ರು ಮಾಡಿಕೊಂಡಾಗ ಇವತ್ತಿನ ದಿನ ನಾವು ನಮ್ಮ ಮುಖಂಡರುಗಳು ಸ್ಪಂದನೆಯ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಗೆಳೆಯರೆ. ಹಾಗಾಗಿ ನಾನಂತೂ ಏನು ಹೆಚ್ಚಿಗೆ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾದ ಏಪ್ರಿಲ್ 15ರಂದು ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 23ರಿಂದ ಜಾತ್ಯತೀತ ಜನತಾದಳ ಜೆಡಿಎಸ್ ಪಕ್ಷದಿಂದ ಶ್ರೀಮತಿ ಇಂದುಮತಿ ವೈಜನಾಥ್ ಚಿದ್ರಿ ಅವರು ಚಿದ್ರಿಯಿಂದ ಬೀದರ್ ನಗರದ ಪ್ರಮುಖ ರಸ್ತೆಗಳ ಮೂಲಕ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ತೆರಳಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿರುವ ಶ್ರೀಮತಿ ಇಂದುಮತಿ ವೈಜನಾಥ್ ಚಿದ್ರಿ ಅವರ ಬೆಂಬಲಿಗರಾದ ಸಂಗು ಚಿದ್ರಿ ಅವರು ಮಾತನಾಡುತ್ತಾ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಶ್ರೀಮತಿ ಇಂದುಮತಿ ಚಿದ್ರಿ ಅವರಿಗೆ ತಮ್ಮ ಅಮೂಲ್ಯವಾದ ಮತಗಳು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಕೋರಿದರು. ಶ್ರೀಮತಿ ಇಂದುಮತಿ ಚಿದ್ರಿ ಅವರಿಗೆ ಗೆಲ್ಲಿಸಿದರೆ ದಿನದ 24 ತಾಸು ಜನಸೇವೆ ಮಾಡುತ್ತೇವೆ, ವಾರ್ಡ್ 23ರ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸುವೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ಅವರು ಸೇರಿದಂತೆ ಚಿದ್ರಿ ಬಡಾವಣೆಯ ಮಹಿಳೆಯರು, ನಾಗರಿಕರು, ಯುವಕರಿದ್ದರು. ಕ್ಯಾಂಡಿಡೇಟ್ ಕಾಣಲ್ಲ ಬರ್ರಿ ಬರ್ರಿ ಅದನ್ನ ಮ್ಯಾಲೆ ಇಟ್ಕೊಡ್ತೀನಿ.
ಏನೋ ಓದಿ ಮತ್ತು ನೀವು ಮೂರು ಸಲ ಚೆಕ್ ಮಾಡ್ಕೊಂಡು ಎಲ್ಲ ಮತ್ತೆ ಹೆಂಗೆ ಇದು ಒಳಗೆ ಇಲ್ರಿ ಕಟ್ಟಿಸಿಲ್ಲ ಏನಿಲ್ಲ ನಾವು ಕಟ್ಟಿಸಿ ಇಂದು ಮತ್ತೆ ಒಂದು ನಿಮಿಷ ನಾ ಹೇಳಕಟ್ಲೆ ಹಾಂ ಹೇಳಕ್ಕೆ ಸರ್ ಹಲೋ ರೀ JDS ಪಾರ್ಟಿ ಜಿಂದಾಬಾದ್ JDS ಪಾರ್ಟಿ ಜಿಂದಾಬಾದ್ ಮತದಲ್ಲಿ ವಿನಂತಿ ಏನಂದರೆ ನನ್ನ ತಾಯಿ ಇಂದುಮತಿ ಗಂಡ ವೈಜನಾಥ 23 ವಾರ್ಡ್ಲಿಂದ JDS ಕ್ಯಾಂಡಿಡೇಟ್ ಆಗಿವಿ ನಾವು ತಮ್ಮ ಎಲ್ಲ ಆಶೀರ್ವಾದ ಇರಬೇಕು ನಮಗೆ ಮಗನ ತಾಯಿ ಅಂತ ನೋಡ್ಕೋಬೇಕು ನಮಗೆ ತಮ್ಮ ಅಮೂಲ್ಯ ಮತವನ್ನು ಕೊಟ್ಟು ಗೆಲ್ಸ್ಕೊಂಡು ಬರಬೇಕಂತ ವಿನಂತಿ ಮೂಲ ಸೌಲಭ್ಯಗಳು ಎಲ್ಲರಿಗೂ 24 ತಾಸು ಸಲ್ಲಿಸ್ಕೊಡ್ತೀವಿ 24/7 ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆ ನಾಮಪತ್ರ ಸಲ್ಲಿಸಿ ಕೊನೆಯ ದಿನವಾದ ಏಪ್ರಿಲ್ 15ರಂದು ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 12ರಿಂದ ಕಾಂಗ್ರೆಸ್ ಪಕ್ಷದಿಂದ MD ಗೋಸ್ ಅವರು ಬೀದರ್ ನಗರದ ಅಂಬೇಡ್ಕರ್ ಭವನದಿಂದ ಪ್ರಮುಖ ರಸ್ತೆಗಳ ಮೂಲಕ ಬೀದರ್ ನಗರಸಭೆ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಬೀದರ್ ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ MD ಗೋಸ್ ಅವರು, ನಾನು 4ನೇ ಬಾರಿಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದೇನೆ ಎಂದರು. ಈ ಹಿಂದೆ ನಗರಸಭೆ ಸದಸ್ಯನಾಗಿದ್ದಾಗ ಮುಲ್ತಾನಿ ಕಾಲೋನಿಯಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಸುಮಾರು 550 ಮನೆಗಳು ನಿರ್ಮಾಣ ಮಾಡಿದ್ದೇನೆ. ನಾವದಗಿರಿ ಮತ್ತು ಲೇಬರ್ ಕಾಲೋನಿಯನ್ನು ಸ್ಲಂ ಬೋರ್ಡ್ನಲ್ಲಿ ಸೇರಿಸಿ ಸುಮಾರು 500 ಮನೆಗಳು ನಿರ್ಮಾಣ ಮಾಡಿಕೊಡುವೆ ಎಂದು ಮತದಾರರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ವಾರ್ಡ್ ಸಂಖ್ಯೆ 12ರ ಮಹಿಳೆಯರು, ನಾಗರಿಕರು, ಯುವಕರು ಇದ್ದರು. जीतेगा भाई जीतेगा जीतेगा भाई जीतेगा कांग्रेस पार्टी कांग्रेस पार्टी कांग्रेस पार्टी जिंदाबाद रोज भाई तुम आगे बढ़ो रोज भाई तुम आगे बढ़ो ये मेरा चौथी बार इलेक्शन होने जा रहा है और कांग्रेस पार्टी का मैं चौथी बार कैंडिडेट बना हूँ और पूरी जनता का मुझे सपोर्ट है और इंशाल्लाह मैं इस बार भी बड़े वोटों की लीड से जीतूंगा और मैं डेवलपमेंट के नाम पर आया हूं और मैंने सल्लम बोर्ड के 550 हाउसेस बनाया था। मुल्तानी कॉलोनी वार्ड नंबर 12 भी पहले मेरा था और मैं वादा करता हूं नावदगरी और लेबर कॉलोनी को सल्लम बोर्ड में डाल के फिर एक बार 500 घर बनाकर मेरी तरफ से गिफ्ट दूंगा उस एरिया को। मैं चैलेंज करता हूँ मैं कि आने वाले दिनों में लेबर कॉलोनी और नवादगिरी को सल्लम डिक्लेयर कर मैं अपनी नुमाइंदगी से कामयाबी करते हुए 500 घर बना कर दूंगा। ये वादा करता हूँ लेबर कॉलोनी, अर्स कॉलोनी और नवादगिरी को। इतना कहते हुए मेरी बात खत्म करता हूँ। ಬೀದರ್ ಜಿಲ್ಲಾ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಿಯಾಂಕಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದ H. ಆಂಜನೇಯ ಅವರ 66ನೇ ಹುಟ್ಟುಹಬ್ಬವನ್ನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನಾಚರಣೆ ಆಚರಿಸಲಾಯಿತು. ಮಾಜಿ ಸಚಿವ H. ಆಂಜನೇಯ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ದೇವದಾಸ್ ಚಿಂತಲ್ಗೇರ ಅವರು ಮಾತನಾಡುತ್ತಾ, ಪ್ರಿಯಾಂಕಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾಜಿ ಸಚಿವರಾದ H. ಆಂಜನೇಯ ಅವರ 66ನೇ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ ಎಂದರು. ಮಾಜಿ ಸಚಿವ H. ಆಂಜನೇಯ ಅವರಿಗೆ ದೇವರು ಆಯು ಆರೋಗ್ಯ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವುದಾಗಿ ಹೇಳಿದರು. ಕಮಲ್ ಹೆಗ್ಡೆ ಅವರು ಮಾತನಾಡುತ್ತಾ, ಮಾಜಿ ಸಚಿವ H. ಆಂಜನೇಯ ಅವರ 66ನೇ ಜನ್ಮದಿನಾಚರಣೆಯನ್ನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಭಿಮಾನಿಗಳ ಹಾಗೂ ಪ್ರಿಯಾಂಕಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ರಿಂದ ಸರಳವಾಗಿ ಆಚರಣೆ ಮಾಡಲಾಗಿದೆ ಎಂದರು. ಮಾಜಿ ಸಚಿವ H. ಆಂಜನೇಯ ಅವರ ಅಭಿಮಾನಿಯೊಬ್ಬರು ಮಾತನಾಡುತ್ತಾ, H. ಆಂಜನೇಯ ಅವರ 66ನೇ ಹುಟ್ಟುಹಬ್ಬವನ್ನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವೈಭವದಿಂದ ಆಚರಣೆ ಮಾಡಲಾಗಿದೆ. ದೇವರು H. ಆಂಜನೇಯ ಅವರಿಗೆ ದೇವರು ಆಯು ಆರೋಗ್ಯ ನೀಡಿ ಇನ್ನಷ್ಟು ಸಮಾಜ ಸೇವೆ ಮಾಡಲು ಅವಕಾಶ ಸಿಗಲೆಂದು ಶುಭ ಹಾರೈಸಿದರು.
ಈ ಕಾರ್ಯಕ್ರಮದಲ್ಲಿ ದೇವದಾಸ್ ಎಂ ಸುರೇಶ್ ನಾಗನೇಕೇರ, ಕಮಲ್ ಎಲ್ ಹೆಗ್ಡೆ, ಜೀವನ್ ರಿಕ್ಕಿ, ದೀಪಕ್ ರಿಕ್ಕಿ, ಶರಣಪ್ಪ ಎದ್ಲಪುರ್, ಅಶೋಕ್ ಚಾಂಗ್ಲೇರ, ಅವಿನಾಶ್ ಮೇತ್ರೆ, ಮೋಜೇಶ್, ಪ್ರಜ್ವಲ್, ಅಜಯ್, ಸೀಮನ್, ಅಭಿಷೇಕ್, ಪರಮೇಶ್ ಮೇತ್ರೆ, ಮಾದಿಗ ಸಮಾಜದ ಯುವ ಮುಖಂಡರು, ಕರವೇ ಮುಖಂಡರು ಹಾಗೂ ಇತರರು ಇದ್ದರು. ವತಿಯಿಂದ ಮತ್ತು ಇದು ಪ್ರಿಯಾಂಕಾ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಂಜನೇಯ ಅಪ್ಪಾಜಿದು ಬರ್ತ್ಡೇ 66ನೇ ಇಸ್ವಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಬೀದರ್ ಕಡೆಯಿಂದ. ಮತ್ತು ದೀನ ದಲಿತರ ಬಂಧು ಬಳಗದಿಂದ ಮತ್ತು ದೇವರ ಅಪ್ಪಾಜಿಗೆ ಶಾಂತಿ ಸುಖ ಒಳ್ಳೆ ಆಯುಷ್ ಕೊಟ್ಟು ಇನ್ನೂ ಹೆಚ್ಚಿಗೆ ಜನಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಕೊತಾ. ಇಂದು ಪ್ರಿಯಾಂಕಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ಎಚ್ ಆಂಜನೇಯ ಮಾಜಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಅವರ 66ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದೇವರು ಅವರಿಗೆ ಆರೋಗ್ಯ ಕೊಟ್ಟು ಇನ್ನೂ ಸಮಾಜಕ್ಕಾಗಿ ದುಡಿಯಲು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಆಶಿಸುತ್ತೇವೆ ಸರ್. ಸನ್ಮಾನ್ಯ ಶ್ರೀ ಆಂಜನೇಯ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವರಾದಂಥ ನಮ್ಮ ನಾಯಕರು ಹಾಗೂ ನಮ್ಮ ಸಮಾಜದ ಮುಖಂಡರಾಗಿರುವಂಥ ಅವರನ್ನು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ಪ್ರಿಯಾಂಕಾ ಒಂದು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರಿಗೆ ನಮ್ಮ ವತಿಯಿಂದ ಮತ್ತು ನಮ್ಮ ಎಲ್ಲ ಒಂದು ಶಿಕ್ಷಣ ವತಿಯಿಂದ ಶುಭಾಶಯ ಕೋರುತ್ತೇವೆ. ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾದ ಏಪ್ರಿಲ್ 15ರಂದು ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 21ರಿಂದ ಕಾಂಗ್ರೆಸ್ ಪಕ್ಷದಿಂದ ಶ್ರೀಮತಿ ಸಂಗೀತಾ ಶ್ರೀಮಂತಬಲೆ ಅವರು ಬೀದರ್ ನಗರದ ಪ್ರಮುಖ ರಸ್ತೆಗಳ ಮೂಲಕ ಬೀದರ್ ನಗರಸಭೆ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಶ್ರೀಮತಿ ಸಂಗೀತಾ ಶ್ರೀಮಂತಬಲೆ ಅವರ ಬೆಂಬಲಿಗರಾದ ಶ್ರೀಮತಿ ಸಂಗೀತಾ ಅವರು ಮಾತನಾಡುತ್ತಾ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಶ್ರೀಮತಿ ಸಂಗೀತಾ ಶ್ರೀಮಂತಬಲೆ ಅವರಿಗೆ ತಮ್ಮ ಅಮೂಲ್ಯವಾದ ಮತಗಳು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಕೋರಿದರು. ಶ್ರೀಮತಿ ಸಂಗೀತಾ ಶ್ರೀಮಂತಬಲೆ ಅವರು ಅಧಿಕಾರದಲ್ಲಿ ಇರದಿದ್ದರೂ ಸಹ ಅನೇಕ ಸಾಮಾಜಿಕ ಕಾರ್ಯಗಳು ಮಾಡಿದ್ದಾರೆ. ಅಧಿಕಾರ ಕೊಟ್ಟರೆ ಶ್ರೀಮತಿ ಸಂಗೀತಾ ಶ್ರೀಮಂತಬಲೆ ಅವರು ತಮ್ಮ ವಾರ್ಡ್ನ ಸರ್ವ ಸಮಸ್ಯೆಗಳು ನಿವಾರಣೆ ಮಾಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ವಾರ್ಡ್ ಸಂಖ್ಯೆ 21ರ ಮಹಿಳೆಯರು, ನಾಗರಿಕರು, ಯುವಕರು ಇದ್ದರು. ವಾರ್ಡ್ ನಂಬರ್ 21ರಿಂದ ನಮ್ಮದು ಅಚ್ಚುಮೆಚ್ಚಿನ ಅಕ್ಕವರಾದ ಸಂಗೀತಾ ಶ್ರೀಮಂತಬಲೆ ಅವರು ನಗರಸಭೆ ಸದಸ್ಯತ್ವ ಸ್ಥಾನಕ್ಕೆ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ತಮ್ಮ ಚಾನಲ್ ಮೂಲಕ ನಾನು ವಾರ್ಡ್ ನಂಬರ್ 21ರ ಎಲ್ಲ ಜನತೆಗೆ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ಅಮೂಲ್ಯವಾದ ಮತವನ್ನು ಶ್ರೀಮತಿ ಸಂಗೀತಾ ಬಲೆ ಅವರಿಗೆ ನೀಡಿ ಕಾಂಗ್ರೆಸ್ ಪಕ್ಷ ಇವರು ಕುರಿತು ತಮ್ಮ ಅಮೂಲ್ಯ ಮತಗಳನ್ನು ಕೈ ಚಿಹ್ನೆಗೆ ಹಾಕಿ ಇವರನ್ನು ಬಹುಮತದಿಂದ ವಿಜೇತರನ್ನಾಗಿ ಮಾಡಬೇಕಂತ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಇವರು ವಿದ್ಯಾನಗರ ಬಡಾವಣೆ ಅಚ್ಚುಮೆಚ್ಚು ಇವರು ಆಲ್ರೆಡಿ ಇವರು ಅಧಿಕಾರ ಇಲ್ಲದೇ ಎಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡ್ಯಾರ. ನೀವು ಅಧಿಕಾರಕ್ಕೆ ಇವ್ರಿಗೆ ಏನಾದರೂ ತಂದರೆ ನಿಮ್ಮ ಎಲ್ಲ ಕಷ್ಟಗಳಿಗೆ ಇವ್ರು ಸದಾ ಸ್ಪಂದಿಸ್ತಾರೆ ಅಂತ ಹೇಳ್ತಾ, ಇನ್ನೊಂದು ಸಾರಿ ನಾವೆಲ್ಲ ವಾರ್ಡ್ ನಂಬರ್ 21 ಎಲ್ಲ ಮತದಾರರಲ್ಲಿ
ತಮ್ಮ ಅಮೂಲ್ಯ ಮತವನ್ನು ಶ್ರೀಮತಿ ಸಂಗೀತಾ ಧಬಲ್ ಅವರಿಗೆ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದಿನಾಂಕ 27ಕ್ಕೆ ಎಲೆಕ್ಷನ್ ಇವೆ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಅವತ್ತು ದಿವಸ ಬದಿಗೊತ್ತಿ ತಮ್ಮ ಅಮೂಲ್ಯ ಮತವನ್ನು ನೀಡಕ್ಕಾಗಿ ಮತಗಟ್ಟೆಗೆ ಬಂದು ತಮ್ಮ ಅಮೂಲ್ಯ ಮತವನ್ನು ಚಲಾಯಿಸಬೇಕೆಂದು ಕೇಳ್ಕೊಳ್ತೇನೆ. ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾದ ಏಪ್ರಿಲ್ 15ರಂದು ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 20ರಿಂದ ಭಾರತೀಯ ಜನತಾ ಪಾರ್ಟಿಯಿಂದ ನಿತಿನ್ ನವಲ್ಕರ್ ಅವರು ಬೀದರ್ ನಗರದ ಪ್ರಮುಖ ರಸ್ತೆಗಳ ಮೂಲಕ ಬೀದರ್ ನಗರಸಭೆ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರೇವಣ್ ಸಿದ್ದಪ್ಪ ಜಾನತೆ ಅವರು ಮಾತನಾಡುತ್ತಾ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ಬೀದರ್ ನಗರಸಭೆಯ 35 ವಾರ್ಡ್ಗಳಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆಂದರು. ಈ ತಿಂಗಳಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಬೀದರ್ ನಗರಸಭೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ವಾರ್ಡ್ ಸಂಖ್ಯೆ 20ರಿಂದ ಬಿಜೆಪಿಯಿಂದ ಸ್ಪರ್ಧಿಸಿರುವ ಯುವ ನಾಯಕ ನಿತಿನ್ ನವಲ್ಕರ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆಂದರು. ನಾಮಪತ್ರ ಸಲ್ಲಿಸಿದ ಬಳಿಕ ನಿತಿನ್ ನವಲ್ಕರ್ ಅವರು ಮಾತನಾಡುತ್ತಾ ವಾರ್ಡ್ ಸಂಖ್ಯೆ 20ರಿಂದ ಸ್ಪರ್ಧಿಸಲು ಬಿಜೆಪಿ ಟಿಕೆಟ್ ನೀಡಿದೆ. ಈ ಚುನಾವಣೆಯಲ್ಲಿ ವಾರ್ಡ್ ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸುವ ಮೂಲಕ ಜನಸೇವೆ ಮಾಡುವ ಅವಕಾಶ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರು, ವಾರ್ಡ್ ಸಂಖ್ಯೆ 20ರ ಮಹಿಳೆಯರು, ನಾಗರಿಕರು, ಯುವಕರು ಇದ್ದರು. भारतीय जनता पक्ष के भारतीय जनता पक्ष के ಬೀದರ್ ನಗರಸಭೆ ನಡೀತಕ್ಕಂಥ 27 ಏಪ್ರಿಲ್ ನಡೀತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಬೀದರ್ ನಗರದ ಎಲ್ಲ 35 ವಾರ್ಡ್ಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಇವತ್ತು ನಾಮಿನೇಷನ್ ಹಾಕ್ತಂಥ ಪ್ರಕ್ರಿಯೆಯಲ್ಲಿದ್ದಾರೆ. ಭಾಳ ಉತ್ಸಾಹದಿಂದ ಮಾತೇರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಯುವಕರಂತೂ ಜೋಶ್ ಭಾಳಷ್ಟು ನಮ್ಗೆ ಸಿಗ್ತಾ ಇದೆ. ಇವತ್ತು ವಾರ್ಡ್ ನಂಬರ್ 20ರಿಂದ ನಮ್ಮ ನಿತಿನ್ ನವಲ್ಕಿ ಅವರು ಭಾಳ ಉತ್ಸಾಹದಿಂದ ಯುವಕರ ತಂಡದೊಂದಿಗೆ ಬಂದು ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ಅದೇ ಥರ ಎಲ್ಲ ಕಡೆಗೂ ಕೂಡ ಭಾರತೀಯ ಜನತಾ ಪಕ್ಷದ ಒಂದು ಉಲ್ಲಾಸ ನಾವು ನೋಡ್ತಾ ಇದ್ದೇವೆ. ಬರ್ತಕ್ಕಂಥ ಈ ಚುನಾವಣೆಯಲ್ಲಿ ಈ ನಗರಸಭೆಯ ಚುಕ್ಕಾಣಿ ಹಿಡಿಯೋದಂತೂ ಶತಸಿದ್ಧ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಬರ್ತಕ್ಕಂಥ ಎಲ್ಲ ಮತದಾರ ಬಾಂಧವರು ಭಾರತೀಯ ಜನತಾ ಪಕ್ಷದ ಕಮಲ ಗುರುತಿಗೆ ಮತವನ್ನು ನೀಡಿ ನಮ್ಗೆ ಆಶೀರ್ವಾದ ಮಾಡಬೇಕಂತ ತಮ್ಮೆಲ್ಲರಿಗೂ ಕಳಕಳಿಯಿಂದ ವಿನಂತಿಸ್ತಾನೆ. मुझे भारतीय जनता पार्टी से वार्ड नंबर 20 से नगर सभा का टिकट मिला है और वहाँ पे जो भी प्रॉब्लम है, नाली की समस्या, रोड की समस्या, स्ट्रीट लाइट की समस्या, वो जो भी है वहाँ के 20 नंबर वार्ड की जनता मुझे आशीर्वाद करके जीत के लाए तो वो मैं पूरा काम फुलफिल कर दूँगा. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.